ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 25. ಇಂದಿನ ಸಂಚಿಕೆಯಲ್ಲಿ ದರಿದ್ರಿ ಅದ್ವೈತ್ ತಲೆ ಒರೆಸುತ್ತಿದ್ರೆ ಅವನು ಕೀಟ್ಲೆ ಮಾಡ್ತಿದ್ದ. ದರಿದ್ರಿ ಕಚ್ಕುಳಿ ಆಗುತ್ತೆ ಎಂದು ನಕ್ಕ ಹುಡುಗಿ ನಗು ನೋಡಿ, ನಿನ್ನ ನಕ್ರೆ ತುಂಬ ಚೆನ್ನಾಗಿ ಕಾಣ್ತೀಯಾ ಎಂದ ಅದ್ವೈತ್. ಮುಂದೆ ದರಿದ್ರಿ ನಗುತ್ತಾ ಥ್ಯಾಂಕ್ಸ್ ಎಂದು ಹೀಗೆ ನಗ್ತಿದ್ರೆ ಹೊಟ್ಟೆ ತುಂಬಲ್ಲ, ಇನ್ನೂ ಜಾಸ್ತಿ ಹೊಟ್ಟೆ ಹಶ್ವಾಗುತ್ತೆ ಎಂದಳು. ಅದ್ವೈತ್ ಸಾರಿ, ಬಾ ತಿಂಡಿ ಮಾಡೋಣ ಎಂದ. ದರಿದ್ರಿ ಕಿಚನ್ಗೆ ಹೋಗಿ ತಿಂಡಿ ತಗೊಂಡು ಬಂದು ಕೊಟ್ರೆ ಅದ್ವೈತ್ ದರಿದ್ರಿಗೆ ಹಿಡಿದು ಒಂದೇ ಪ್ಲೇಟ್ ಸಾಕು ಎಂದ. ದರಿದ್ರಿ ನೀವು ತಿಂಡಿ ಮಾಡಲ್ವಾ ಎಂದರೆ ಅದ್ವೈತ್ ಯಪ್ಪ, ನನ್ನ ಉಪವಾಸ ಇಡೋ ಪ್ಲಾನ್ ಬೇರೆ ಇದೆಯಾ ಎಂದು ನಕ್ಕು ಅವಳ ಕೈ ಹಿಡಿದು ತನ್ನ ತೊಡೆ ಮೇಲೆ ಕೂರಿಸಿ ನಾವಿಬ್ರು ಒಂದೇ ಪ್ಲೇಟ್ನಲ್ಲಿ ತಿಂಡಿ ಮಾಡೋಣ ಓಕೆನಾ ಎಂದ. ದರಿದ್ರಿ ಆಗುತ್ತಾ ಎಂದಳು. ತಾನು ಒಂದು ತುತ್ತು ತಿಂದು ಅವಳಿಗೂ ತಿನ್ನಿಸುತ್ತಾ ಏನೇನೋ ಮಾತಾಡ್ತಾ ಇಬ್ಬರು ತಿಂಡಿ ಮುಗಿಸಿದ್ರು. ದರಿದ್ರಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಪಾತ್ರೆ ತೊಳೆಯೋಕೆ ನಿಂತ ಹುಡುಗಿನೇ ನಡು ಬಳಸಿ ಇದೆಲ್ಲ ಇವಾಗಲೇ ಮಾಡಬೇಕಾ ಚಿನ್ನಮ್ಮ ಎಂದ. ದರಿದ್ರಿ ಹ್ಞೂ ತಿಂಡಿ ತಿಂದ್ವಲ್ಲ, ಅದನ್ನು ತೊಳೆದ್ಬಿಟ್ರೆ ಜಾಸ್ತಿ ಪಾತ್ರೆ ಇರಲ್ಲ ಎಂದು ಬಿಡಿ ಬಟ್ಟೆ ತೆಗಿಬೇಕು ವಾಷಿಂಗ್ ಮಿಷಿನಿಂದ ಎಂದ ಹುಡುಗಿ ಕೊರಳಿಗೆ ಮುತ್ತಿಟ್ಟು, ಹೋಗಿ ಹುಡುಗಿ, ನಾನು ಡ್ಯೂಟಿಗೆ ರಜೆ ಹಾಕಿ ಮನೇಲಿದ್ದರೆ ನೀನು ಕೆಲಸ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಎಂದ. ದರಿದ್ರಿ ರೀ ಬಿಡಿ, ಇನ್ನು ಅರ್ಧ ಗಂಟೆ ಕೆಲಸ ಮುಗಿಯುತ್ತೆ ಎಂದಳು. ಪಾತ್ರೆ ಎಲ್ಲ ತೊಳೆದು ಒರೆಸಿಡುವ ಹುಡುಗಿ ನೋಡಿ ಚಿನ್ನಮ್ಮ ಎಂದು ಅವಳ ಕೈಯಿಂದ ಬಟ್ಟೆ ಕಿತ್ತಿಸಿದು ತೋಳಲ್ಲಿ ಬಳಸಿಡಿದು ರೂಮ್ಗೆ ಎತ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕ ಹುರುಳಿ ಚಿನ್ನಮ್ಮ ಎಂದ. ದರಿದ್ರಿ ತುಸು ಆಶ್ಚರ್ಯವಾಗಿ ಅವನ ಕಡೆ ನೋಡಿ ಅವಳ ಕೊರಳಿಗೆ ಮುಖ ಹೊದಿಸಿ ನಡು ಬಳಸಿ ಎಲ್ಲಾದರೂ ಹೊರಗೋಗಣ್ವಾ ಎಂದ. ದರಿದ್ರಿ ಎಲ್ಲಿಗೆ ಹೋಗೋದು ಎಂದಳು. ಅದ್ವೈತ್ ಅಂದರೆ ಮದುವೆ ಆದಮೇಲೆ ಹೋಗ್ತಾರಲ್ಲ, ಹಾಗೆ ನಾವು ಎಲ್ಲಾದರೂ ಹೋಗೋಣವಾ ಎಂದ. ಇಂಡೈರೆಕ್ಟಾಗಿ ಹನಿಮೂನ್ಗೆ ಹೋಗೋಣ ಅಂತಿದ್ದೀರಾ ಎಂದಳು ಹುಡುಗಿ. ಆ ಮಾತು ಕೇಳಿ ಸಣ್ಣಗೆ ನಕ್ಕ ಅದ್ವೈತ್. ಗೊತ್ತಾಯ್ತಾ, ನೀನು ಎಲ್ಲಿ ಬರಲ್ವೋ ಅಂತ ಎಂದ. ದರಿದ್ರಿ ಅದು ನಂದಿತ ಮದುವೆಗೆ ಹೋಗಬೇಕು ಅಲ್ವಾ, ಅದಾದಮೇಲೆ ಎಲ್ಲಿಗಾದರೂ ಹೋಗೋಣ ಎಂದಳು. ಅದ್ವೈತ್ ಖುಷಿಲಿ ಓಕೆ ಎಂದು ಮುತ್ತು ಕೊಟ್ಟ. ದರಿದ್ರಿ ನಗುತ್ತಾ ಅತಿ ಆಯಿತು, ನಿಮ್ಮದು ಮೊದಲೆಲ್ಲ ಹೀಗಿರಲಿಲ್ಲ ಎಂದಳು. ಅದ್ವೈತು ಆವಾಗ ಅಂದರೆ ನೀನು ಮುಜುಗರದಲ್ಲೇ ಇದ್ದೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟೆ, ಬಟ್ ಈಗಲೂ ಹೀಗೆ ಇರು ಅಂದರೆ ಹೇಗೆ? ನಾನೇನು ಸ್ವಾಮೀಜಿನ? ನಾವು ಉಪ್ಪು ಹುಳಿ ಖಾರ ತಿನ್ನೋರು, ಮದುವೆ ಆಗಿದೆ, ಮುದ್ದಾದ ಹೆಂಡತಿ ಇದ್ದಾಳೆ, ಇನ್ನೂ ಸುಮ್ಮನೆ ಇರೋಕ್ಕೆ ಹೇಗೆ ಸಾಧ್ಯ ಎಂದ ಮುಗುಳ್ನಕ್ಕು. ದರಿದ್ರಿ ನಗುತ್ತಿದ್ದುದನ್ನು ನೋಡಿದ ಹುಡುಗ ನಿನ್ನ ನಗು ತುಂಬ ಚೆನ್ನಾಗಿದೆ ಎಂದ. ದರಿದ್ರಿ ನಾಚಿಕೆಯಲ್ಲಿ ಕಣ್ಣು ಕೆಳಗೆ ಮಾಡಿದ್ರೆ ಅದ್ವೈತ್ ಅವಳ ತುಟಿ ನೋಡಿ ಚಿನ್ನಮ್ಮ ಎಂದು ಕೆನ್ನೆ ಹಿಡಿದು ಅವಳ ತುಟಿ ಹತ್ತಿರ ನಿಧಾನಕ್ಕೆ ಬಾಗಿ ಮುತ್ತಿಟ್ಟಿದ್ದ. ದರಿದ್ರಿ ನಾಚಿಕೆಯಲ್ಲಿ ಮುಖ ಕೆಂಪಾರಿದ್ರೆ ಅದ್ವೈತ್ ಮತ್ತೊಮ್ಮೆ ತನ್ನವಳ ಪ್ರೀತಿಯಲ್ಲಿ ಮುಳುಗಿದ್ದ. ಹೀಗೆ ಅದ್ವೈತ್ ದರಿದ್ರಿ ಇಬ್ಬರು ತಮ್ಮ ಸುಖ ಸಂಸಾರಕ್ಕೆ ಕಾಲಿಟ್ಟಿದ್ರು. ನಂದಿತಾ ಮದುವೆಗೆ ಇಬ್ಬರು ಜೋಡಿಯಾಗಿ ಹೋಗಿದ್ರು. ಅಲ್ಲಿ ದರಿದ್ರಿ ಜೊತೆ ಹೋದಿದ್ದ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಇವಳನ್ನು ನೋಡಿ ಫ್ರೆಂಡ್ಸ್ ಎಲ್ಲರೂ ಮಾತಾಡುತ್ತಾ ಖುಷಿಯಲ್ಲಿ ಹಬ್ಬಿದ್ರು. ಅಲ್ಲಿ ವಿಜಯ್ ಕೂಡ ಇದ್ದ. ವಿಜಯ್ ಅವಳ ಕ್ಲಾಸ್ಮೇಟ್. ಅದ್ವೈತ್ ಅವಳ ಖುಷಿ ನೋಡಿ ಈ ಹುಡುಗಿರಿಗೆ ಫ್ರೆಂಡ್ ಸಿಕ್ಕರೆ ಸಾಕು, ಗಂಡನ್ನೇ ಮರೆತು ಬಿಡ್ತಾರೆ, ಗಂಡನ ನೆನಪೇ ಆಗಲ್ಲ ಅನ್ಸುತ್ತೆ ಎಂದು ಒಬ್ಬನೇ ಹೊರಗೆ ಫೋನ್ ನೋಡುತ್ತಾ ಕೂತ ಹುಡುಗನಿಗೆ ಒಂದು ಹುಡುಗರ ಗ್ಯಾಂಗ್ ಒಂದು ಹುಡುಗಿ ಬಗ್ಗೆ ಮಾತಾಡೋದು ಕಿವಿಗೆ ಬಿತ್ತು. ಅದರಲ್ಲಿ ಒಬ್ಬ ನೋಡಿದ್ದೇನೋ ದರಿದ್ರಿನ ಎಂದ. ಈಗ ಅದ್ವೈತ್ ಕಿವಿ ಶಾರ್ಪ್ ಆಯಿತು. ವಿಜಯ್ ಕಣೋ ನೋಡ್ದೆ, ಅವಳು ಮೊದಲಿಗಿಂತ ಇನ್ನೂ ಮುದ್ದಾಗಿದ್ದಾಳೆ ಕಣೋ, ಅವ್ರ ಗಂಡ ಕೂಡ ಬಂದಿದ್ದಾರಂತೆ ಅನ್ಸುತ್ತೆ ಎಂದ. ಅವನ ಫ್ರೆಂಡ್ಸ್ ಕಣೋ, ಬಟ್ ಸರಿಯಾಗಿ ನೋಡಿಲ್ಲ ಎಂದರು. ವಿಜಯ್ ರೀಸೆಂಟಾಗಿ ನಮ್ಮ ಅಮ್ಮನಿಗೂ ದರಿದ್ರ ಫ್ಯಾಮಿಲಿ ಸಿಕ್ಕಿದ್ರಂತೆ ಗೊರುನಳ್ಳಿಲಿ ಎಂದ. ಈಗ ಅದ್ವೈತ್ಗೆ ನೆನಪಿಗೆ ಬಂದಿತು, ಅವತ್ತು ಆ ಹೆಂಗಸು ತನ್ನನ್ನು ಮತ್ತೆ ದರಿದ್ರೇನೋ ಹಾಗೆ ಯಾಕೆ ನೋಡ್ತಿದ್ಲು ಎಂದು. ವಿಜಯ್ ಯಾರ ಹಣೆಯಲ್ಲಿ ಯಾರ ಹೆಸರು ಬರೆದಿರುತ್ತೋ ಯಾರಿಗೆ ಗೊತ್ತೋ,
ಅವಳನ್ನ ಕಾಲೇಜ್ನಲ್ಲಿ ಇಷ್ಟಪಟ್ಟೆ. ಎಲ್ಲ ಮುಗಿದ್ಮೇಲೆ ಅವಳ ಹತ್ರ ಹೇಳಬೇಕು ಎಂದುಕೊಂಡೆ. ಬಟ್ ಆಗಲಿಲ್ಲ. ನಾನು ಸೆಟಲ್ ಆದೆ. ಕೊನೆಗೆ ಅವಳ ಅಡ್ರೆಸ್ ಹುಡುಕಿ ಅಲ್ಲಿಗೋದ್ರೆ ಅವ್ರು ಊರು ಬಿಟ್ಟು ಹೋಗಿದ್ರು. ನನ್ನ ಹಣೆಲಿ ಅವಳ ಹೆಸರು ಬರ್ತಿರ್ಲಿಲ್ಲ ಕಣೋ ಎಂದ ತುಸು ಬೇಸರದಲ್ಲೇ. ಅದರಲ್ಲಿ ಈತ ರಾಜೀವ್, ಅಲ್ಲ ವಿಜಯ್, ಬೇರೆ ಹುಡುಗಿರು ಇದ್ರು. ಅವರನ್ನ ಲವ್ ಮಾಡೋದು ಬಿಟ್ಟು ಅವಳನ್ನ ಯಾಕೆ ಲವ್ ಮಾಡಕ್ಕೆ ಹೋದೆ? ಆ ಹುಡುಗಿ ಒಂಥರ ಟಿಪಿಕಲ್ ಕಣೋ. ಎಲ್ಲುವರೆಗೆ ಹುಡುಗರ ಜೊತೆ ಬರಲ್ಲ, ಬಾಯ್ ಫ್ರೆಂಡ್ ಮಾಡಿಕೊಳ್ಳಲ್ಲ. ಲೋ, ನಿನಗೆ ನೆನಪಿದೆಯಾ ಫ್ರೆಂಡ್ಶಿಪ್ ಡೇನಲ್ಲಿ ಕೈ ಚಾಚಿದ್ರೆ ಅವಳು ಕೈ ಕೊಡದೆ ಹಾಗೆ ನಗುತ್ತಾ ಥ್ಯಾಂಕ್ಸ್ ಎಂದು ವಿಶ್ವದ ಸೇಮ್ ಅಂದ್ಲು. ಅಂಥ ಹುಡುಗಿ ಬಗ್ಗೆ ಯೋಚನೆ ಮಾಡ್ತೀಯಾ? ನೋಡು, ಆ ಅಭಿಲಾಷ ಇದ್ದಾಳೆ, ಅವಳನ್ನ ಟ್ರೈ ಮಾಡು, ಒಪ್ಕೊಂಡು ಮದುವೆ ಆಗು ಅಂತ. ವಿಜಯ್, ಲೋ, ಪ್ರೀತಿ ಅಂದರೆ ಹೇಳಿ ಕೇಳಿ ಬರಲ್ಲ ಕಣೋ. ಅದೇನು ಅವಳ ಸಿಂಪಲ್, ಅವಳ ಮಾತು, ಆ ಸ್ಟೈಲ್ ನನಗೆ ತುಂಬ ಇಷ್ಟ. ಎಷ್ಟೋ ಹುಡುಗಿರ ನೋಡಿದ್ದೇನೆ, ಬಟ್ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನಗೆ ಲವ್ ಮಾಡಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟ ಹುಡುಗಿ. ಅದಕ್ಕೆ ಕಾಲೇಜ್ನಲ್ಲಿ ನಡೆಯೋ ಅಷ್ಟು ವಿಷಯ ಅಮ್ಮ ಹತ್ರ ಹೇಳ್ತಿದ್ದೆ. ಬಟ್ ಈಗ ಅವಳು ಬೇರೆ ಹುಡುಗನ ಜೊತೆ ಬಂದಿದ್ದಾಳೆ. ರಿಯಲಿ ಆ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಆ ಹುಡುಗ ದರಿದ್ರಿ ಅಂದರೆ ತುಂಬ ಸ್ಪೆಷಲ್ ಹುಡುಗಿ ಎಂದು ನೆಟ್ಟಿಸ್ರು ಬಿಟ್ಟ. ಅಷ್ಟೊತ್ತಿಗೆ ನೋಡಪ್ಪ, ನನ್ನ ಬ್ಯೂಟಿ ಬರ್ತಿದ್ದಾಳೆ ಎಂದ ಅವರಲ್ಲೇ ಒಬ್ಬ. ಅದ್ವೈತ್ ಕೂಡ ತಿರುಗಿ ನೋಡಿದ್ರೆ ಬರುವಾಗ ಚೂಡಿದಾರ ಹಾಕಿದ್ದ ಹುಡುಗಿ ಈಗ ಸೀರೆ ಉಟ್ಟು ಮುತ್ತಾಗಿ ಬರ್ತಿದ್ದದನ್ನು ನೋಡಿ ಅದ್ವೈತ್ ತುಟಿಯಲ್ಲಿ ನಗು ಮೂಡಿತು. ದರಿದ್ರಿ ಅದ್ವೈತ್ಗೆ ಕಾಲ್ ಮಾಡ್ತಾ ಸುತ್ತಲೂ ನೋಡ್ತಿದ್ಲು. ಅದ್ವೈತ್ ನಗುತ್ತಾ ಅವಳ ಬಳಿ ಹೋಗಿ ಕಿವಿಯಲ್ಲಿ, ಹೀಗೆಲ್ಲ ರೆಡಿ ಆದರೆ ಹೇಗೆ ಮೇಡಮ್ ಎಂದ. ದರಿದ್ರಿ ನಕ್ಕು, ಯಾಕೆ ನಾನು ಸೀರೆ ಹಾಕೊಂಡ್ರೆ ತಪ್ಪಾ ಎಂದಳು ಕನ್ಫ್ಯೂಸ್ನಲ್ಲಿ. ಅದ್ವೈತು ಏನೋ ನೋಡುವಂತೆ ವಿಜಯ್ ಮತ್ತೆ ಅವರ ಫ್ರೆಂಡ್ಸ್ ಕಡೆ ನೋಡಿ ಮನಸ್ಸಲ್ಲಿ ಈ ಗೊಂಬೆ ನನ್ನವಳು ಎಂದು ಗುರಾಯಿಸಿ ಅಲ್ಲಿಂದ ಹೋಗ್ತಾನೆ. ದರಿದ್ರಿ ನಗುತ್ತಾ ತನ್ನ ಫ್ರೆಂಡ್ ನಂದಿತಾ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಓಡುವಾಗ ವಿಜಯ್ ಬಂದು ದರಿದ್ರಿ ಎಂದ. ಅದ್ವೈತ್ ಕೂಡ ಇದ್ದ. ವಿಜಯ್ ಅದ್ವೈತ್ ಕಡೆ ನೋಡಿ ಹಲೋ ಸರ್ ಎಂದ. ಅದ್ವೈತ್ ನಗುತ್ತಾ ಹಲೋ ಎಂದು ಪ್ರತಿಯಾಗಿ ವಿಶ್ ಮಾಡಿದ. ದರಿದ್ರಿಗೆ ಪುಟ್ಟ ಬಾಕ್ಸ್ ಗಿಫ್ಟ್ ಹಿಡಿದು, ಸರ್, ನಾವೆಲ್ಲ ದರಿದ್ರಿ ಕ್ಲಾಸ್ಮೇಟು, ಮದುವೆಗೆ ಬರೋಕ್ಕಾಗಿರಲಿಲ್ಲ ಎಂದು ಗಿಫ್ಟ್ ಕೊಡ್ತಾನೆ. ದರಿದ್ರಿ ಥ್ಯಾಂಕ್ಸ್ ಎಂದು ಹೇಳಿ ತಗೊಂಡ್ಲು. ಗಿಫ್ಟ್ ಕೊಟ್ಟ ವಿಜಯ್ ಹಾಗೆ ದರಿದ್ರಿನ ನೋಡ್ತಲೇ ನಿಂತಿದ್ದ. ಅದ್ವೈತು ವಿಜಯ್ ದರಿದ್ರಿನ ನೋಡುತ್ತಿದ್ದುದನ್ನು ನೋಡಿ ಜಲಸ್ ಫೀಲ್ ಆಯಿತು. ತಾನು ಅವಳ ಹೆಗಲ್ ಮೇಲೆ ಕೈ ಹಾಕಿ ಹೋಗೋಣ ಚಿನ್ನಮ್ಮ ಅಂತ ನಗುತ್ತಾ. ದರಿದ್ರಿ ಹಾಂ ಎಂದು ಸರಿ ವಿಜಯ್ ಬಾಯ್ ಎಂದು ಅದ್ವೈತ್ ಜೊತೆ ಕಾರ್ ಪಾರ್ಕಿಂಗ್ ಕಡೆ ನಡೆದ್ಲು. ಅದ್ವೈತ್ಗೆ ತನ್ನ ಹುಡುಗಿ ಎಷ್ಟು ಹುಡುಗರ ನಿದ್ದೆ ಕೆಡಿಸಿದ್ದಾಳೆ ಎಂದುಕೊಂಡು ಇವಳೊಂದು ಥರ ಹಾಗೆ ಮುದ್ದು ಹುಡುಗಿ ಎಂದು ಕಾರ್ ಹತ್ತಿ ಅಲ್ಲಿಂದ ಹೊರಟರು. ಅದ್ವೈತ್ ಮತ್ತೆ ದರಿದ್ರಿ ತುಮಕೂರಿಗೆ ಬಂದರು. ಸುಸ್ತಾಗಿದೆ ಎಂದು ಮಲಗಿದ ಹುಡುಗಿ ನೋಡಿ, ಚಿನ್ನಮ್ಮ ದೃಷ್ಟಿ ಆಗಿರುತ್ತೆ ಅನಿಸುತ್ತೆ ಎಂದು ತಾನೇ ಕೈಯಲ್ಲಿ ದೃಷ್ಟಿ ತೆಗೆದ. ದರಿದ್ರಿ ಅವನ ಪ್ರೀತಿ ನೋಡಿ ಹೆಮ್ಮೆ ಪಟ್ರು. ಅದ್ವೈತ್ ಎಷ್ಟೋ ಹುಡುಗರನ್ನ ಬಿಟ್ಟು ತನ್ನನ್ನು ಮದುವೆ ಆಗಿದ್ದಾಳೆ ಅನ್ನೋದೇ ಒಂದು ಹೆಮ್ಮೆ ಹುಡುಗನಿಗೆ. ಹೀಗೆ ಇಬ್ಬರು ಸುಖವಾಗಿರುವಾಗ ಊರಿಗೆ ಹಬ್ಬಕ್ಕೆ ಎಂದು ಅದ್ವೈತ್ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ದರಿದ್ರಿಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲದ ಕಾರಣ ಹುಡುಗಿ ಸ್ವಲ್ಪ ಎದುರಿದ್ರೂ ಹುಡುಗನ ಮುಂದೆ ನಿಂತು ಹೀಗೆ ಮಾಡು ಎಂದು ಹೇಳಿಕೊಡ್ತಿದ್ದ. ಅಲ್ಲಿ ಎಲ್ಲರೂ ತೋಟದಲ್ಲಿ ನಾಗರ ಪೂಜೆಗೆ ಹೋಗಿದ್ದಾಗ ಮೊದಲ ಬಾರಿಗೆ ಎಲ್ಲ ರಿಲೇಟಿವ್ ಮುಂದೆ ದರಿದ್ರಿ ಬಂದು ನಿಂತಿದ್ಲು. ಅಲ್ಲೆಲ್ಲ ಗೃಹಿಣಿಯರು ಎಂದರೆ ಸಿಂಪಲ್ ಸೀರೆಯಲ್ಲಿ ಬಂದವರ ಮುಂದೆ ದರಿದ್ರಿ ಸ್ವಲ್ಪ ಚೆನ್ನಾಗಿದ್ದ ಸೀರೆ ಹುಟ್ಟು ನೀಟಾಗಿ ಬಂದಿದ್ಲು. ಅವರೆಲ್ಲರ ಮಧ್ಯೆ ತನ್ನೋಳು ನೋಡೋಕ್ಕೆ ಅದ್ವೈತ್ಗೆ ಏನೋ ಒಂದು ರೀತಿ ಖುಷಿ. ಹಳ್ಳಿ ಅಂದರೆ ಗೊತ್ತೇ ಇರುತ್ತಲ್ಲ, ಹೇಗಂದ್ರೆ ಹಾಗೆ ಇರೋದು. ಬಾಯಿಗೆ ಬಂದಂತೆ ನಯ ನಾಜೂಕಿಲ್ಲದೆ ಮಾತಾಡುವ ಜನಗಳ ಮಧ್ಯೆ ದರಿದ್ರಿ ಒಂದು ರೀತಿ ಬೇರೆ ಥರನೇ ಕಂಡಳು. ನಿಜ ಹೇಳಬೇಕು ಅಂದರೆ ಅದ್ವೈತ್ ಫ್ಯಾಮಿಲಿನಲ್ಲಿ ಅತಿ ಹೆಚ್ಚು ಓದಿದ ಹುಡುಗಿರನ್ನ ಮದುವೆ ಆಗಿದ್ದೇ ಇಲ್ಲ. ಅಲ್ಲೇ ಸುತ್ತಲಿದ್ದ ಹಳ್ಳಿ ಕಡೆಯಲ್ಲೇ ತಂದು ಮದುವೆ ಮಾಡಿದ್ರು. ಬಟ್ ಈಗ ಅದ್ವೈತ್ಗೆ ಸಿಕ್ಕ ಹುಡುಗಿ ಬ್ಯಾಂಗ್ಳೂರು ಹುಡುಗಿ. ಎಜುಕೇಷನ್ನಲ್ಲಿ ಇದುವರೆಗೂ ಯಾರು ಅಷ್ಟು ಓದಿರದ ಹುಡುಗಿ. ಈಗ ಅದ್ವೈತ್ಗೆ ಹುಡುಗಿ ಬಂದಿದ್ದು ಒಂದು ರೀತಿ ಹೊಟ್ಟೆ ಉರಿನೇ ರಿಲೇಟಿವ್ಸ್ಗೆ ಇವನನ್ನು ಕಂಡ್ರೆ. ಅಂತೂ ಎಲ್ಲ ಪೂಜೆ ಮುಗಿದ ಮೇಲೆ ಮನೆ ಕಡೆ ಹೊರಟ ದರಿದ್ರಿಗೆ ಅವರತ್ತೆ ಕೆಲಸದ ರಾಶಿನೇ ಇಟ್ಟಿದ್ರು. ಅದ್ವೈತ್ ಅವಳನ್ನ ಮನೆಗೆ ಬಿಟ್ಟು ತನ್ನ ದೊಡ್ಡಮ್ಮ ಅವರ ಮಕ್ಕಳು ಎಲ್ಲರನ್ನೂ ಮನೆಗೆ ಬಿಟ್ಟು ಬರೋದ್ರೊಳಗೆ ದರಿದ್ರಿಗೆ ಒಂದು ರೌಂಡು ಬಾಯಿಗುಳ ಮುಗಿದಿತ್ತು ಅತ್ತೆ ಕಡೆಯಿಂದ. ದರಿದ್ರಿ ಕಣ್ಣು ಒದ್ದೆ ಆಗಿತ್ತು. ಅದ್ವೈತ್ ಏನಾಯಿತು ಎಂದ.
ದರಿದ್ರಿ ತಲೆ ತಗ್ಸಿ, ಅದು ಅಮ್ಮನ್ನ ನಾನು ಕೇಳಿ ಸಾಂಬಾರು ಮಾಡಿಲ್ಲ ಅಂತ ಎಂದು ಸುಮ್ಮನಾದ ಹುಡುಗಿ ನೋಡಿ ಅದ್ವೈತ್ ಹೋಗ್ಲಿ ಬಿಡು ಎಂದು ಕೆನ್ನೆ ತಟ್ಟಿ ಸುಮ್ಮನಾದ. ದರಿದ್ರಿ ಊಟ ಮಾಡೋಕ್ಕೆ ಕೂತಾಗ ಅದ್ವೈತಪ್ಪ ಕೆಮ್ಮಿದ್ದು ಅವಳ ತಟ್ಟೆಗೆ ಬಿದ್ದಿತು. ಅದನ್ನು ನೋಡಿದ ದರಿದ್ರಿ ಊಟ ಮಾಡದೆ ಸುಮ್ಮನೆ ಕೈ ತೊಳೆದ್ಲು. ಅದ್ವೈತಮ್ಮ, ಅಲ್ಲ ಅಷ್ಟು ಊಟ ಬಿಸಾಕಿದ್ದಾಳೆ, ಏನು ಹುಡುಗಿರೋ ಎಂದು ಮುಖ ಸೆಂಡಿಸಿದ್ದು. ಅದ್ವೈತ್ ದರಿದ್ರಿ ಹತ್ರ ಯಾಕೆ, ಏನಾಯ್ತು, ಯಾಕೆ ಊಟ ಬಿಟ್ಟೆ ಎಂದ. ದರಿದ್ರಿ, ಅದು ಅಪ್ಪ ಕೆಮ್ಮಿದ್ದು ತಟ್ಟೆಗೆ ಬಿತ್ತು, ಸಾರಿ ಎಂದಳು ತಲೆ ತಗ್ಸಿ. ಅದ್ವೈತು ಬೇರೇನು ಮಾತಾಡದೆ ಸರಿ ಬಾ ಎಂದು ದರಿದ್ರಿ ಮಮ್ಮನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಮಗಳು ಬಂದ ಖುಷಿಗೆ ಸಿಹಿ ಅಡುಗೆ ಮಾಡಿ ಇಬ್ಬರನ್ನು ಊಟಕ್ಕೆ ಕರೆದ್ರು. ಅದ್ವೈತು ಸ್ವಲ್ಪ ಸ್ವೀಟ್ ತಿಂದ. ಹುಡುಗಿ ಊಟ ಮಾಡಿದ್ಲು ಹೊಟ್ಟೆ ತುಂಬ. ಅದ್ವೈತಮ್ಮ ಸ್ವಲ್ಪ ಕಿರಿಕ್. ದರಿದ್ರಿ ಊಟ ಮುಗಿಸಿ ಮತ್ತೆ ಅತ್ತೆ ಮನೆಗೆ ಹೋದಾಗ ವಾರಗಿತ್ತಿ ಶಿಲ್ಪ ಅಂತ, ಅವಳು ಇವಳಿಗಿಂತ ದೊಡ್ಡವಳಾಗಿದ್ದರಿಂದ ಅಕ್ಕ ಎಂದು ಕರೆಯೋವಳು ದರಿದ್ರಿ. ಅಲ್ಲಿ ಅವಳು ಊಟ ಮಾಡು ಬಾ ಎಂದಳು. ದರಿದ್ರಿ, ಬೇಡ ಮಮ್ಮ ಮನೆಯಲ್ಲಿ ಊಟ ಮಾಡಿ ಬಂದೆ ಎಂದಳು. ಅತ್ತೆಗೆ ಪಿನ್ನಿಕ್ಕೆ ಕೊಡೋಕ್ಕೆ ಸಿಕ್ಕ ಅವಕಾಶ ಬಿಡದೆ, ಏನೇ ಹುಡುಗಿ ಊಟ ಅಲ್ಲೋಗಿ ಮಾಡ್ಕೊಂಡು ಬಂದಿದ್ಯಾ ಎಂದು ಅತ್ತೆ ಕಿವಿಗೆ ಜೋರಾಗಿ ಕೇಳುವಂತೆ ಹೇಳಿದ್ಲು. ಅದ್ವೈತು ತಮ್ಮನ ಮನೆಗೆ ಪಕ್ಕದಲ್ಲೇ ಇದ್ರೂ ಹೋಗೋದು ಕಡಿಮೆನೆ, ಬಟ್ ದರಿದ್ರಿಗೆ ರಿಸ್ಟ್ರಿಕ್ಟ್ ಮಾಡಿರಲಿಲ್ಲ. ಅದಕ್ಕೆ ದರಿದ್ರ ಕೂಡ ಅಲ್ಲಿಗೆ ಹೋಗಿ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಟ್ಟಳು. ಆ ಮನೆಯಿಂದ ಬಂದು ಅದ್ವೈತ್ ಕಿವಿಗೆ ಅವರಮ್ಮ ಏನೋ ಅವಳು ಅವರಮ್ಮನ ಮನೆಗೆ ಊಟ ಮಾಡಿಕೊಂಡು ಬಂದ್ಲಂತೆ ಎಂದರು. ಅದ್ವೈತ್, ಕಣಮ್ಮ, ಇಲ್ಲಿ ಊಟ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಎಂದ. ಅದ್ವೈತಪ್ಪ, ಯಾಕೋ ಇಲ್ಲಿ ಊಟ ಮಾಡಬೇಡ ಅಂದಿದ್ವಾ ಎಂದರು ತುಸು ಗಡಸಾಗೆ. ಅವರ ಮಾತು ಕೇಳಿದ ಅದ್ವೈತ್ಗೆ ಕೋಪ ಬಂದು, ಅಪ್ಪ ನೀನು ಮೊಮ್ಮಕ್ಕಳು ಬಂದರೂ ಸ್ವಲ್ಪ ನೀಟಾಗಿ ಇರೋದು ಕಲ್ತಿಲ್ಲ. ಯಾರಾದರೂ ಕೆಮ್ಮುವಾಗ ಕೈ ಹಿಡಿದು ಇಲ್ಲ ಬಟ್ಟೆ ಬಾಯಿ ಹತ್ರ ಹಿಡಿದು ಕೆಮ್ತಾರೆ. ನೀನು ಊಟ ಮಾಡ್ತಿದ್ರು ನೋಡಲ್ಲ, ನೀನು ಕೆಮ್ಮಿದ್ದು ಅವಳ ತಟ್ಟೆಗೆ ಬಿತ್ತು, ಅದಕ್ಕೆ ಊಟ ಬಿಟ್ಲು. ಯಾರು ತಿಂತಾರೆ, ನೀನಾದರೂ ತಿಂತೀಯಾ? ಇನ್ನು ನೀನು ಅಮ್ಮ ನಿನ್ನ ಎಷ್ಟು ಹಾಕಬೇಕು, ಏನು ಮಾಡಬೇಕು ಅಂತ ಕೇಳಿ ಅಡುಗೆ ಮಾಡಬೇಕು ಅವಳು. ಇದೆಲ್ಲ ನಿನ್ನ ಚಿಕ್ಕ ಸೊಸೆ ಹತ್ರ ಇಟ್ಕೊ, ಇವಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಸುಮ್ಮನೆ ಕಿರಿಕ್ ತೆಗಿಬೇಡ ಎಂದು ಕೋಪದಲ್ಲೇ ಹೇಳ್ದ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.